ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಸಿಂಹರಾಶಿಯ ಪೂರ್ವ ಫಾಲ್ಗುಣಿ ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಲಭ್ಯವಿದೆ. ಮಖ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಸಿಂಹರಾಶಿ ಸಂಜಾತರಿಗೆ ಅಷ್ಟಮದಲ್ಲಿ ಶನಿ ಸಂಚರಿಸುತ್ತಿರುವುದು ಹಾಗೂ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರವಿರುವುದು, ರಾಶಿಯಲ್ಲಿಯೇ ಕೇತು ಹಾಗೂ ಸಪ್ತಮದಲ್ಲಿ ರಾಹುವಿನ ಸಂಚಾರವಿರುವುದರಿಂದ ಬಹುತೇಕ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಈ ತಿಂಗಳು ಸಿಂಹರಾಶಿ ಸಂಜಾತರಿಗೆ ಹಿನ್ನಡೆಯೆಂದೇ ಹೇಳಬಹುದು. ನೀವು ಬಹಳ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ ಪ್ರಯತ್ನಗಳೂ ಸಹಿತ ಫಲಹೀನವಾಗುವ ಎಲ್ಲ ಸಾಧ್ಯತೆಗಳು ಉಂಟು. ಅಷ್ಟಮ ಶನಿ ಗೋಚಾರ ಫಲದಿಂದಾಗಿ ನಿಮ್ಮ ಅನಾರೋಗ್ಯ ಹಾಗೂ ಕುಟುಂಬದ ಹಿರಿಯರ ಅನಾರೋಗ್ಯ ಬಾಧೆ ನಿಮ್ಮನ್ನು ಹೆಚ್ಚು ಸತಾಯಿಸಲಿದೆ. ಅಲ್ಲದೆ ಯಾವಾಗ ಸಪ್ತಮದಲ್ಲಿ ರಾಹುವಿನ ಸಂಚಾರವಿದ್ದು ವ್ಯಯರಾಶಿಯಲ್ಲಿ ಗುರು ಗೋಚರ ಫಲದಲ್ಲಿರುವಾಗ ಅತಿ ಹೆಚ್ಚು ಖರ್ಚು ವೆಚ್ಚಗಳಾಗಲಿದ್ದು, ಇದರಿಂದ ಆರ್ಥಿಕ ಅಸಮತೋಲನವೂ ಸಹಿತ ಉಂಟಾಗಲಿದೆ. ಕೋರ್ಟು ಕಚೇರಿಗಳಲ್ಲಿ ನಡೆಯುತ್ತಿರುವಂತಹ ವ್ಯಾಜ್ಯಗಳು ಸುಮ್ಮನೆ ಮುಂದೂಡಲ್ಪಟ್ಟು ಅತಿ ನಿಧಾನ ಪ್ರವೃತ್ತಿಯಿಂದಾಗಿ ನಿಮಗೆ ಮಾನಸಿಕ ಅಶಾಂತಿ, ದುಗುಡ, ಚಿಂತೆ ಹಾಗೂ ಬೇಸರಗಳು ಕಾಡಲಿವೆ. ಶತ್ರುಬಾಧೆಯೂ ಸಹಿತ ನಿಮ್ಮನ್ನು ಸಾಕಷ್ಟು ಪೀಡಿಸಲಿದ್ದು, ದೃಷ್ಟಿದೋಷ ಹಾಗೂ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡುವಂತಹ ಕೆಲವು ಕುತಂತ್ರಗಳಿಂದ ನೀವು ಅದಕ್ಕೆ ಬಲಿಯಾಗಿ ಹತಾಶರಾಗುವಂತಹ ಒಂದು ಕ್ಲಿಷ್ಟಕರ ಪರಿಸ್ಥಿತಿಗೆ ನಿಮ್ಮನ್ನು ಶತ್ರುಬಾಧೆ ದೂಡಲಿದೆ. ಈ ಶತ್ರುಬಾಧೆಯಿಂದ ನಿವಾರಣೆ ಪಡೆಯಲು ಅದಕ್ಕೆ ಸೂಕ್ತವಾದಂತಹ ಶಾಂತಿ ಕ್ರಮಗಳನ್ನು ಅಥವಾ ಪರಿಹಾರ ಕಾರ್ಯಗಳನ್ನು ಆದಷ್ಟು ಬೇಗನೆ ನೀವು ಕೈಗೊಳ್ಳುವುದು ಒಳ್ಳೆಯದು. ಏಕೆಂದರೆ ಅಷ್ಟಮ ಶನಿ ಗೋಚರವಿದ್ದಾಗ ಯಾವಾಗ ಸಪ್ತಮದಲ್ಲಿ ರಾಹು ಹಾಗೂ ಜನ್ಮರಾಶಿಯಲ್ಲಿಯೇ ಕೇತು, ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ನಿಮಗೆ ಕೇತುವು ಒಂದು ರಾಶಿ ಹಿಂದೆ ಹೋಗಿ ನಿಮಗೆ ಕರ್ಕಾಟಕದಲ್ಲಿ ಕೇತು ಮತ್ತು ಮಕರದಲ್ಲಿ ರಾಹುವಿನ ಸಂಚಾರವಿರುತ್ತದೆ. ಅದೇ ಸಮಯಕ್ಕೆ ನಿಮಗೆ ಗುರುಬಲ ಪ್ರಾಪ್ತಿಯೂ ಇಲ್ಲದಿರುವುದರಿಂದ ಈ ಶತ್ರುಬಾಧೆ ನಿಮ್ಮನ್ನು ಹೆಚ್ಚು ಘಾತಗೊಳಿಸಬಲ್ಲದ್ದು. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಶತ್ರುಗಳ ಕುತಂತ್ರಕ್ಕೆ ಬಲಿಯಾಗದೆ ನಿಮ್ಮ ರಕ್ಷಣೆಯನ್ನು ಹಾಗೂ ನಿಮ್ಮ ಕುಟುಂಬ ಸದಸ್ಯರ ರಕ್ಷಣೆಯನ್ನು ದೈವಬಲದ ಆಧಾರದ ಮೇಲೆ ಮಾಡಿಕೊಳ್ಳುವುದು ಕ್ಷೇಮ ಉಚಿತ. ಇನ್ನು ಹಣಕಾಸಿನ ಮುಗ್ಗಟ್ಟು, ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಕಾಟ ಹಾಗೂ ಮೇಲಧಿಕಾರಿಗಳ ಅಸಹಕಾರವೂ ಸಹಿತ ಹೆಚ್ಚಿನ ಹತಾಶೆಯನ್ನು ಉಂಟು ಮಾಡಲಿದೆ. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಹಲವಷ್ಟು ವ್ಯತಿರಿಕ್ತ ಪರಿಣಾಮಗಳು ನಿಮ್ಮನ್ನು ಈ ತಿಂಗಳು ಕಾಡಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರ ಫಲವಿದೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿರುವಂತಹ ಸಿಂಹರಾಶಿ ಸಂಜಾತರಿಗೆ ಭಾರಿ ಹಿನ್ನಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿಯೇ ಬಾಧಿಸಲಿದೆ. ಸಿಂಹರಾಶಿ ಸಂಜಾತರ ಎಲ್ಲ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ದಶರಥಕೃತ ಶನಿಸ್ತುತಿ, ದತ್ತ ಮಾಲಾಸ್ತೋತ್ರ ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ.
ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ, ನಿಮಗೆ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ನಿಮ್ಮನ್ನು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.